ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಣಿ ಪ್ರದೀಪ್ ಕುಮಾರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ತಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನೂ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ಕೊಳ್ತಿದ್ದೀನಿ. ತುಂಬ ದಿನಗಳೇ ಆಯಿತು ಅಂತ ಅನಿಸುತ್ತೆ ವ್ಲಾಗ್ ಎಲ್ಲ ಮಾಡಿ ನಾನು. ಸೊ ಇವತ್ತು ಅಂದ್ಕೊಂಡೆ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಣ, ತುಂಬ ಜನ ಕೇಳ್ತಾಯಿದ್ರಿ. ಸೊ ಹಾಗಾಗಿ ನಮ್ಮ ಬಾಸ್ ಬೆಳಗ್ಗೆ ಅಷ್ಟು ಹೆಚ್ಚಾಗಿ ಏನು ಕೆಲಸ ಮಾಡೋಕ್ಕೆ ಬಿಡೋಲ್ಲ, ಎತ್ಕೊಂಡೇ ಇರಬೇಕು. ನನಗಿಂತ ಮುಂಚೆ ಅವನೇ ಎದ್ದೇಳೋದು. ಸೊ ನಾನು ಪೂಜೆ ಮಾಡೋದಲ್ಲ, ಸ್ನಾನ ಮಾಡಿಲ್ಲ, ಹಾಗೆ ಬೊಟ್ಟಿಟ್ಟಿದ್ದೀನಿ, ಹಾಗೆ ಇಡ್ಸ್ಕೊಟ್ಟಿದ್ದಾನೆ. ಅಲ್ವಮ್ಮ, ಏನು ನೋಡ್ತಿದ್ಯಾ ಹಂಗೆ ಅಷ್ಟು ಸೀರಿಯಸ್ಸಾಗಿ? ಇಷ್ಟೊತ್ತವರೆಗೂ ಬೀನ್ ಬ್ಯಾಗ್ ಮೇಲೆ ಹಾಕಿದ್ನಲ್ಲ, ಸ್ವಲ್ಪ ಕಿರಿಕಿರಿ ಮಾಡ್ದೆ, ಅದಕ್ಕೆ ಎತ್ಕೊಂಡೇ ನೋಡ್ತಾ ಇದ್ದಾನೆ ಅವನು. ಎತ್ಕೊಂಡೇ ಇರಬೇಕು. ಇವಾಗ ಆಲ್ರೆಡಿ ಎಲ್ಲ ಗೊತ್ತಾಗೋದ್ರಿಂದ ಡಿಮ್ಯಾಂಡ್ ಬೇರೆ ಶುರು ಮಾಡ್ಕೊತಾನೆ, ಎತ್ಕೊಳ್ಳಿ ನನ್ನ, ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳಲ್ವಾ, ಏನು ಮಾಡೋಕ್ಕಾಗಲ್ಲ. ಸೊ ಇವತ್ತು ಕ್ವಿಕ್ಕಾಗಿ ಹೆಲ್ತಿಯಾಗಿರೋ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಒಂದು ಓಟ್ಸ್ ಮತ್ತು ಕಾಳುಗಳನ್ನ ಹಾಕ್ಬಿಟ್ಟು ದೋಸೆ, ಇನ್ಸ್ಟೆಂಟ್ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು, ಹಾಗೆ ಕಾಬೂಲ್ ಕಡಲೆಕಾಳು ಕರಿ. ಸೊ ದೋಸೆ ಜೊತೆ ಕಾಬೂಲ್ ಕಡಲೆಕಾಳು ಕರಿ ಮಾಡೋಣ ಅಂತ ಅಂದ್ಕೊಂಡೆ. ಅಲ್ವಮ್ಮ? ಚೂರ್ನಾಗಮ್ಮ, 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 ನಗಮ್ಮ. ಇನ್ನೂ ಫ್ರೆಶ್ ಆಗಿಲ್ಲ, ಅವನಿಗೆ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಆ ಕಡೆಗೆ ನೀರು ಕಾದ ತಕ್ಷಣವೇ ಸ್ನಾನ ಮಾಡಿಸಿ ಮಲಗಿಸ್ಬಿಡೋದು ಅಲ್ವಾ. ಅಣ್ಣ ಇನ್ನೂ ಮಲ್ಕೊಂಡಿದ್ದಾನೆ. ಇವ್ರ ಅಣ್ಣ ಕೆಳಗಡೆ ಇರ್ತೀರಾ, ಆಟಾಡಿ. ಓಕೆ, ಮಮ್ಮಿ ನೋಡ್ಕೊಂಡಿಲ್ಲ, ಆಟಾಡಬೇಕು. ಸೊ ಅಷ್ಟರಲ್ಲಿ ಕ್ವಿಕ್ಕಾಗಿ ನಂಗೆ ಜಾಸ್ತಿ ಸಮಯ ಸಿಗೋಲ್ಲ ಬೆಳಗ್ಗೆ ಟೈಮಲ್ಲಿ. ಆದಷ್ಟು ಎಷ್ಟು ಬೇಕಾಗುತ್ತೋ ಒಂದು 15-20 ಮಿನಿಟ್ಸಲ್ಲಿ ಮುಗಿಸ್ಬಿಡ್ಬೇಕು. ಸೊ ಇವತ್ತಿನ ಬೆಳಗ್ಗೆ ತಿಂಡಿ ಹೇಳಿದ್ನಲ್ವ. ಸೊ ಪಾಲಕ್ ಸೊಪ್ಪನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೇಯದಕ್ಕೆ ಇಟ್ಬಿಡೋಣ. ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಕಾಬೂಲ್ ಕಡಲೆಕಾಳಿಂದು ಕರಿ ಮಾಡೋಣ. ಪಾಲಕ್ ಸೊಪ್ಪನ್ನ 1-2 ನಿಮಿಷ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಬಂದೆ ಅಮ್ಮ. ಇನ್ನೂ ಸ್ವಲ್ಪ ಪಲ್ಯಕ್ಕೆ ಗ್ರೇವಿ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು 3 ಟೊಮೆಟೊ ಕಟ್ ಮಾಡ್ಕೊಂಡು ಸೇರಿಸ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ. ನಂತರ 1-2 ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, ಒಂದು ಹಸಿರು ಮೆಣಸಿನ್ಕಾಯಿನ ಇಷ್ಟನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಇದು ಇವಾಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನ ಒಂದು ಕಡೆ ಎತ್ತಿಟ್ಕೊಂಡು ಇನ್ನೊಂದು ಕಡೆ ಸ್ವಲ್ಪ ದೋಸೆನ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಓಟ್ಸ್ ಮತ್ತು ಕಾಳುಗಳನ್ನ ಹಾಕ್ಬಿಟ್ಟು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ನಾನು ಮತ್ತು ಹೆಸರುಬೇಳೆ ಮತ್ತು ಮಸೂರ್ ದಾಲ್ ಎರಡೂ 1 ಗಂಟೆ ಮುಂಚೆ ನೆನೆಸಿಟ್ಟಿದ್ದೀನಿ. ಹೆಸರುಬೇಳೆ ಅಂತೂ ನೆನೆಸಿಡಲೇಬೇಕು. ನೀವು ಮಸೂರ್ ದಾಲ್ ಹಂಗೇ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಅದಕ್ಕೆ ಮೊದಲು 1 ಕಪ್ಪಷ್ಟು ಹೆಸರುಬೇಳೆ, ಹಾಗೆ 1 ಕಪ್ಪಷ್ಟು ಮಸೂರ್ ದಾಲ್, ಹಾಗೆ 1 ಬಟ್ಲಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ಇನ್ನು ಈ ಕಡೆ ಬ್ಯಾಟರ್ ಕೂಡ ರೆಡಿಯಾಗಿದೆ. ಈ ಥರ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ನೀರು ಬೇಕಂದರೆ ಸೇರಿಸ್ಕೊಳ್ಬೋದು, ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು, ಬೇಕಂದರೆ ಸ್ವಲ್ಪ ನೀರು, ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಬ್ಯಾಟರ್ ರೆಡಿ ಆಗಿಬಿಡುತ್ತೆ. ಸಿಂಪಲ್. ಇದಕ್ಕೆ ಬೇಕಾದರೆ ಪಾಲಕ್ ಸೊಪ್ಪು ಅಥವಾ ಪನ್ನೀರ್ ಆ್ಯಡ್ ಮಾಡ್ಕೊಳ್ತೀರಂದರೆ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಪಾಲಕ್ ಸೊಪ್ಪು ಪಲ್ಯಕ್ಕೆ ಹಾಕಿರೋದ್ರಿಂದ ಸೊ ಇದಕ್ಕೇನು ಸೇರಿಸಿಲ್ಲ. ಸೊ ಇದರಲ್ಲಿ ದೋಸೆ ಹಾಕ್ಕೊಳ್ಳೋದು ಅಷ್ಟೇ. ಪಲ್ಯಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ 1 ಏಲಕ್ಕಿ, 3 ಲವಂಗ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ, ಇಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಇದಕ್ಕೆ ಏನಮ್ಮ ರುಬ್ಬಿಟ್ಕೊಂಡಿರೋಂಥ ಟೊಮ್ಯಾಟೊ ಇದನ್ನು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು. ಈ ಕಡೆ ಟೊಮ್ಯಾಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಇದು ಏನಂತಾರೆ ಕೊತ್ತಂಬರಿ ಕಾಳು ಪುಡಿ, ಇಷ್ಟನ್ನು ಹಾಕಿ ಮತ್ತೆ ಫ್ರೈ ಮಾಡಿಕೊಂಡು ನಂತರ ರುಬ್ಬಿಟ್ಕೊಂಡಿರೋವಂಥ ಪಾಲಕ್ ಪ್ಯೂರಿ, ನಂತರ ಬೇಯಿಸಿಟ್ಕೊಂಡಿರೋವಂಥ ಕಾಬೂಲ್ ಕಡಲೆಕಾಳು, ಸ್ವಲ್ಪ ಉಪ್ಪು, ನೀರು
ಇಷ್ಟನ್ನು ಚೆನ್ನಾಗಿ ಕುಕ್ ಮಾಡೋದಕ್ಕೆ ಬಿಡ್ತೀನಿ. ಒಂದು 10 ನಿಮಿಷ ಚೆನ್ನಾಗಿ ಕುಕ್ ಆಗಲಿ, ಅಷ್ಟರಲ್ಲಿ ಗ್ರೇವಿ ರೆಡಿ ಆಗುತ್ತೆ. ದೋಸೆ ಹಾಕ್ಕೊಳ್ಳೋದು ಅಷ್ಟೇನೆ. ಈಗ ಪಲ್ಯಕ್ಕೆ ರೆಡಿ ಮಾಡೋದಕ್ಕೆ ಇಟ್ಟಿದ್ನಲ್ಲ, ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ಪಾಪುನ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ಬಂದಿದ್ದಾಯಿತು. ಇನ್ನು ದೋಸೆ ಒಂದು ಹಾಕಿದ್ರೆ ತಿಂಡಿ ಫಿನಿಶ್. ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ದೋಸೆ ತುಂಬ ಚೆನ್ನಾಗಿ ಎದ್ದೇಳುತ್ತೆ. ತುಂಬ ಸಣ್ಣ ಮಾಡ್ಕೋಬೇಡಿ, ತುಂಬ ನೀರು ಥರ ಮಾಡ್ಕೋಬೇಡಿ. ಈ ಥರ ಇದ್ದರೆ ಎಷ್ಟು ತೆಳ್ಳಗೆ ಬೇಕಾದರೂ ಹಾಕ್ಕೊಳ್ಬೋದು ದೋಸೆನ. ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ, ಎಣ್ಣೆ ನಿಮ್ಗೆ ಏನು ಇಷ್ಟನೋ ಅದನ್ನು ಸೇರಿಸ್ಕೊಳ್ಬೋದು. ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ದೋಸೆ. ಈಸಿಯಾಗಿ ಮಾಡ್ಕೊಳ್ಬೋದು. ನಿಮಗೆ ಬೇಕು ಅಂದರೆ ಸ್ವಲ್ಪ ಮೆಂತ್ಯ ಕಾಳನ್ನು ಆ್ಯಡ್ ಮಾಡ್ಕೊಳ್ಬೋದು, ಕಲರ್ ಚೆನ್ನಾಗಿ ಬರುತ್ತೆ ಅಷ್ಟೇ. ದೋಸೆ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕ್ರಿಸ್ಪಿಯಾಗಿ. ನನ್ನ ಹಸ್ಬೆಂಡ್ ತಿಂಡಿ ತಿನ್ಕೊಂಡು ಹೊರಟರು. ಇನ್ನು ನಾನು ತಿಂಡಿ ಮುಗಿಸ್ಕೋಬೇಕಷ್ಟೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಸಾಫ್ಟಾಗಿ ಕ್ರಿಸ್ಪಿಯಾಗಿ ಹೆಂಗೆ ಬೇಕಾದರೂ ಮಾಡ್ಕೊಳ್ಬೋದು. ಗ್ರೇವಿನೇ ತುಂಬ ಚೆನ್ನಾಗಿದೆ. ನಾನು ಯೂಶ್ವಲಿ ಕಾಳು ಈ ಥರ ಏನಾದರೂ ಬೇಯಿಸಿಡೋದಿತ್ತು ಅಂತ ಹೇಳಿದ್ರೆ ರಾತ್ರಿನೇ ಬೇಯಿಸಿಟ್ಟಿಟ್ಬಿಡ್ತಿದ್ದೀನಿ ಫ್ರಿಜ್ಜಲ್ಲಿ. ಬೆಳಗ್ಗೆ ಪಲ್ಯಕ್ಕೆ ಆ್ಯಡ್ ಮಾಡೋದು, ಕುಕ್ ಮಾಡೋದು, ಸಿಂಪಲ್. ಹಾಗೆ ನಾನು ಈ 1 ಮಂತಲ್ಲಿ 5 kg ವೆಯ್ಟ್ ಲಾಸ್ ಆಗಿದ್ದೀನಿ. ಎಲ್ಲ ಥರ ಊಟ ಮಾಡ್ಕೊಂಡೇ ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮು ಡಾಕ್ಟ್ರ್ ಕನ್ಸಲ್ಟ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ 5 kg ಕಡಿಮೆ ಆಗಿದೆ. ನಂಗೆ ಗೊತ್ತಾಗ್ತಿದೆ ಅಂತ ಅನಿಸುತ್ತೆ ನಿಮಗೂ. ನನ್ನ ಫೇಸ್ ಫ್ಯಾಟ್ ಸ್ವಲ್ಪ ಕಡಿಮೆ ಆಗಿದೆ, ನನ್ನ ಬಾಡಿ ಫ್ಯಾಟ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಸೊ ಹೆಲ್ತು ಇನ್ನೊಂದು 3 ಮಂತ್ಸ್ ಬಿಟ್ಟು ಮತ್ತೆ ಬ್ಲಡ್ ಟೆಸ್ಟ್ ಹೇಳಿದ್ದಾರೆ, ಆವಾಗ ಗೊತ್ತಾಗುತ್ತೆ ಕಂಪ್ಲೀಟಾಗಿ ಹೆಲ್ತ್ ಮ್ಯಾನೇಜ್ ಆಗಿದೆನಾ ಏನು ಅಂತ ಹೇಳ್ಬಿಟ್ಟು. ಇವಾಗ ಕನ್ಸಿಸ್ಟೆಂಟಾಗಿ ಕರೆಕ್ಟಾಗಿ 1 ಮಂತ್ ಫಾಲೋ ಮಾಡಿದ್ದೀನಿ ಫುಡ್ ರೋಟೀನ್ ಎಲ್ಲ. ನಾನು 22 kg ಇದ್ದು ಅನಿಸುತ್ತೆ. ಆಲ್ಮೋಸ್ಟ್ ಇವಾಗ 67 ಆಗಿದ್ದೀನಿ. ಇನ್ನು ರೆಡಿ ಆಗಿದ್ದಾಯಿತು. ಇವತ್ತು ಸ್ವಲ್ಪ ಆಚೆ ಕಡೆಗೆ ಹೋಗ್ಬೇಕಿತ್ತು, ಅಂದರೆ ಒಂದು ಫಂಕ್ಷನ್ ಇತ್ತು. ಆ ಮನೆ ಗೃಹ ಪ್ರವೇಶ. ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವರ ಅಕ್ಕನ ಮಗಳು ಮನೆದು. ಸೊ ಇಲ್ಲೇ ಇರೋದು ಅವರು. ಅಲ್ಲಿಗೆ ಹೋಗಬೇಕಿತ್ತು ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ವಿ. ಇನ್ನೂ ನನ್ನ ತಮ್ಮಂದರು ಕೂಡ ಬಂದಿದ್ದಾರೆ. ಹಾಯ್ ನವೀನ, ಹಾಯ್. ಇಲ್ಲಿ ಡಲ್ ಕಾಣಿಸ್ತಾ ಇದೆ. ಅಪ್ಪು ಈ ಕಡೆಗೆ ಬಾ. ಈ ಕಡೆ ಯಾರು ಚೆನ್ನಾಗಿ ಬರ್ತಿಲ್ಲ. ಇಲ್ಲಿ ನೋಡು. ಹಾಯ್ ಅಪ್ಪು. ಅಪ್ಪುನೂ ರೆಡಿ ಆಗಿದ್ದಾನೆ. ಹಾಯ್. ಮಾಮ ಬಂದ. ಹಾಯ್. ಇವನ್ ಸಂಪತ್ ಅಂತ, ಇವನ್ ಕುಶಾಲ್ ಅಂತ. ಈ ಕಡೆ ಬಾ, ಈ ಕಡೆಗೆ ಬಾ ಅಪ್ಪು, ಈ ಕಡೆಗೆ ಬಾ ಅಪ್ಪು. ಚಿನಿ ಇಲ್ಲಿ ಈ ಕಡೆಗೆ ಬಾ. ಚಿನಿ ಈ ಕಡೆಗೆ ಬಾ. ಇವತ್ತು ಖುಷಿಯಾಗಿದೆ, ಎಲ್ಲರೂ ಬಂದಿರೋದಕ್ಕೆ ಖುಷಿಯಾಗಿದೆ. ಇವತ್ತು ಎತ್ಕೊಂಡಿದ್ದು. ಹಾಂ. ಸೊ ಇನ್ನು ಅಲ್ಲಿಗೆ ಹೋಗ್ಬಿಟ್ಟು ಊಬರ್ ಒಂದು ಬುಕ್ ಮಾಡಿ ನೋಡಬೇಕು. ಇನ್ನು ಗಿಫ್ಟ್ ಕೂಡ ನೋಡಿಲ್ಲ, ಗಿಫ್ಟ್ ಒಂದು ನೋಡಿಕೊಂಡು ತೊಗೊಂಡೋಗ್ಬೇಕು. ಅಲ್ಲಿಂದ ಆನ್ ದ ವೇ ಹೋಗ್ಬಿಟ್ಟೋಣ ಅಂತ ಅಂದ್ಕೊಂಡೆ. ಸೊ ಹೋಗೋಣ. ಹಾಯ್. ಔಟ್ಫಿಟ್ ತೋರಿಸ್ಬೇಕಾ? ನೋಡಿ, ನಮ್ಮ ಮನೆ ಗಲೀಜಾಗಲ್ಲ ಅಂತಿರಲ್ಲ, ಎಷ್ಟು ಗಲೀಜು ತುಂಬಿರುತ್ತೆ. ನಮ್ಮ ಖುಷಿ ಎಲ್ಲ ಕಡೆ ಕಿತ್ ಹಾಕ್ತಿರ್ತಾನೆ ಇವನೇ. ವಾಟ್ಸ್ ಯುವರ್ ನೇಮ್ ಅಪ್ಪು? ಕುಶಾಲ್. ಈ ಕಡೆ ತಿರ್ಗಿಸೋ ಪಾಪುನ. ಹಾಯ್ ಅಪ್ಪು. ಹಾಯ್ ಹಾಯ್.
ಕರ್ಕೊಂಡು ಹೋಗ್ತಾರೆ ತಡಿ ಅವ್ರು. ನನಗೆ ಕೇಳಿಸಲ್ಲ. ನೀನು ಅಲ್ಲಿ ಇಳ್ಕೊಂಬಿಡ ಅವ್ರ ಜೊತೆ ಹೋಗ್ಬಿಡು. ಸ್ಕೂಟಿ ಬಿಡಕ್ಕೆ ಬರ್ತೀನಿ ಖುಷಿ ಈ ಕಡೆ. ಈ ಥರ ಬೇರೆ ಡಿಸೈನ್ ಸಿಲ್ಕ್ ಈ ಥರ ಗ್ರೇಪ್ ಬೇಡ. ಅದು ತಗೊಂಡೆ ಮಾಡ್ತೀವಿ ಪ್ಯೂರ್ ಡ್ರೆಸ್ ಇದು ಸಾಫ್ಟ್ ಸಿಲ್ಕ್, ಇದು ಸಾಫ್ಟ್ ಸಿಲ್ಕ್, ಇದು ಹೆವಿ ಬರುತ್ತೆ, ಇದು ಸ್ವಲ್ಪ ಇದ್ರಲ್ಲಿ ತೋರಿಸಿ. ವೆಯ್ಟ್ಲೆಸ್. ಇದ್ರಲ್ಲಿ ತೋರಿಸಿ. ಕಾಂಟ್ರಾಸ್ಟ್ ಇದರಲ್ಲಿ 8 ಕಲರ್ ಕೂಡ ಸಿಗುತ್ತೆ. ಇದು ಓಪನ್ ಮಾಡಿ. ಅಪ್ಪು ಅಪ್ಪು ನೋಡಿಲಿ. ಹಾಂ ಕೇಳು, ಅದನ್ನು ಕೇಳು. ಆ ಕಡೆ ಹೇಳ್ದು, ಆ ಕಡೆ ಕೇಳು. ಹಾಂ ಅದೇ. ಸಾಕು ಬಾ ಸಾಕು. ಖುಷಿ ಯಶು ಹಾಯ್. ಖುಷಿ ಏನು ಮಾಡ್ತಿದ್ಯಾ? ಖುಷಿ ನೋಡಿದೆ. ನೀನು ಬರ್ತೀಯ ಅತ್ತೆ? ಬಾಮ್ಮ ಸಂಪು ಕರಿ. ಯಾಕೆ ಪಾಪುನ ಎಲ್ಲಿ ಕೊಟ್ಟಿರ? ನೈಸ್. ಆಫ್ ಮಾಡ್ಲಾಕ ಕಂಟಿನ್ಯೂ ಮಾಡಕ ಏನು? ಹಾಂ ಇಲ್ಲಿ ನೋಡ ಖುಷಿ ಎಲ್ಲಾದ್ರೂ ರೂಢಿ ಆಗ್ಬಿಟ್ಟಿದ್ದಾಳೆ. ಅಲ್ಲಿ ಮಾತಾಡ್ತಿದ್ದಾಳೆ ನೋಡಿದ ಆಗೋಜತ್ತ. ಸೊ ಇನ್ನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದಿದ್ದಾಯಿತು. ಇನ್ನು ಸುಮಾರು ಹೊತ್ತು ನನ್ನ ಮದುವೆ ಆಲ್ಬಮ್ ವಿಡಿಯೋಸ್ನೆಲ್ಲ ನೋಡಿಕೊಂಡು ಕೂತ್ಕೊಂಡಿದ್ವಿ ಎಲ್ರೂ. ಖುಷಿ ಏನದು? ಸೊ ಇನ್ನು ನೆಸ್ಟೇಷಿಯಿಂದ ಒಂದಿಷ್ಟು ಪ್ರಾಡಕ್ಟ್ಸ್ಗಳು ಬಂದಿದೆ, ಅಲ್ಲೆಲ್ಲ ತುಂಬಿ ಹಂಗೆ ಇಟ್ಟಿದ್ದೀನಿ. ಅಲ್ಲೆಲ್ಲ ತುಂಬಿ ಅಲ್ಲೆಲ್ಲ ಹಾಗೆ ಇಟ್ಟಿದ್ದೀನಿ. ನೆಕ್ಸ್ಟು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಈ ವ್ಲಾಗ್ನ ಎಂಡ್ ಮಾಡೋಣ ಅಂತೇಳ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನೋ ಹೇಳಬೇಕು ಅಂತ ಅಂದ್ಕೊಂಡೆ, ಅದೇನೋ ಮರ್ತೇ ಹೋಯಿತು. ಸೊ ಪಾಪುನು ಎದ್ದಿದ್ದ, ನವೀನ ಎತ್ಕೊಂಡು ಆಟ ಆಡಿಸ್ತಾ ಇದ್ದ ನೋಡಿ. ಏನದು?
ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.